ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಂಡುಹಿಡಿಬೇಕು ಅಂತಂದರೆ ಅವನಿಗೆ ಎಡಭಾಗದಲ್ಲಿ ಸ್ವಲ್ಪ ವೈಟ್ ಇದೆ. ಮತ್ತು ಕರಿನ ನೋಡಿದವ್ರು ಯಾರು ನಮ್ಮಲ್ಲಿ ಸರ್ ಫೋಟೋ ತೆಗೆಯಲ್ಲ. ಸಕಲೇಶಪುರದ ಜನಗಳಿಗೆ ತುಂಬ ಆನೆ ಮೇಲೆ ತುಂಬ ಪ್ರೀತಿ ಇದೆ, ಜೊತೆಗೆ ಕ್ರೇಜ್ ಇದೆ ಅವ್ರಿಗೆ. ಏನು ಫೋಟೋ ತೆಗಿಬೇಕು, ಅದನ್ನ ಫಾಲೋ ಮಾಡಬೇಕು, ಮರದ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡಬೇಕು. 3 ಆನೆ ಸಿಗ್ಬೋದು ಸರ್ ಈ ಕ್ಯಾಂಪ್ಗಳಲ್ಲಿ. ಏನೇ ಇದ್ರೆ ಒಂದು ಕ್ಯಾಂಪಲ್ಲಿ 2ರಿಂದ 3 ಹೆಣ್ಣಾನೆಗಳಿರ್ಬೋದು. ಬಟ್ ಅವನು ಸ್ವತಂತ್ರವಾಗಿ ಇಲ್ಲಿದ್ದರೆ ಅವನು 10-20 ಹೆಣ್ಣಾನೆಗಳ ಮೀಟಿಂಗ್ ಮಾಡ್ಬೋದು ಮಧ್ಯದಲ್ಲಿ ಬಂದಾಗ. ಅಂದರೆ ಕರಿನ ಸಂತತಿ ಬೆಳೆಯುತ್ತೆ. ಚೆಕ್ ಮಾಡಿದ್ರು ಗಾಡಿನ, ನಾನೆಲ್ಲವ್ರು ನೈಟು ಏನು ಚೆಕ್ ಮಾಡ್ತಿದ್ದಾರೆ ಅಂತ ಜ್ಞಾನ ಮಾಡಿದೆ. ಲೇಡೀಸ್ ಇದ್ದರೆ ಹೋಗ್ಬಿಡಿ, ಆನೆ ರೋಡಲ್ಲಿದೆ ಅಂತ. ಈಗ ಕರಿ ಅಲ್ಲಿ ಒಂದು 10 ಮರದೊಳಗೆ ನಿಂತಿದೆ ಅಂತ ಆದರೆ, ಒಂದು 100 ಫೀಟ್ ಒಳಗೆ ನಿಂತಿದೆ ಅಂದರೆ ಆನೆ ಕಾಣುತ್ತೆ. ಯಾಕೆಂದರೆ ಇದು ಬೇಸಿಗೆಗಾಲ, ಇದು ಹಸಿರು ಕಮ್ಮಿ, ಎದ್ದು ಕಾಣುತ್ತೆ. ಹಂಗಾಗಿ ಜನಗಳು ಅದಕ್ಕೆ ಹಿಂಸೆ ಕೊಡಲ್ಲ, ಅದು ಇವ್ರಿಗೆ ಹಿಂಸೆ ಕೊಡಲ್ಲ. ಭೀಮಾ ಈ ಏರಿಯಾ ನಂದು ಅಂತ ಒಂದು ಇದು ಮಾಡ್ಕೊಬಿಟ್ಟಾರೆ. ಕ್ಯಾಪ್ಟನ್ ಅವನ ಜಾಗ, ವಿಕ್ರಾಂತ್ ಒಂದ್ ಕಡೆ, ಗುಂಡ ಒಂದ್ ಕಡೆ ಇದ್ದ, ಕರಡಿ ಒಂದ್ ಕಡೆ ಇದ್ದ, ಸಿಗೆ ಗುಡ್ಡ ಒಂದ್ ಕಡೆ ಇದ್ದ. ಸಕಲೇಶಪುರ ಟೈಪ್ ಸರ್. ಈ ಏರಿಯಾ ನಿಂದು, ಈ ಏರಿಯಾ ನಂದು ಅಂತ ಬದುಕಂಗಿಲ್ಲ. ಆನೆ ಸಿಕ್ಕಾಪಟ್ಟೆ ಟರ್ನ್ಗಳು ಸಿಗುತ್ತೆ. ನೀವು ನೈಟ್ ಜರ್ನಿ ಮಾಡುವಾಗ 8ರಿಂದ 11, 12 ಗಂಟೆ ಬೆಳಗಿನ ಜಾವದವರೆಗೂ ಸಿಗ್ತಾನೆ. ಕಳೆದ 3 ವರ್ಷದಿಂದ ಯಾವ ರೀತಿ ತೊಂದರೆ ತಾಪತ್ರೆ ಆನೆಗಳ ಕಡೆಯಿಂದ ನಮ್ಗೆ ಯಾವ ತೊಂದರೆ ತಾಪತ್ರೆ ಇಲ್ಲ ಈ ರಸ್ತೆಯಲ್ಲಿ. ಎಸ್ಪೆಷಲ್ ಆಗಿ ಕುಶಾಲನಗರ ಸೋಮವಾರಪೇಟೆ ಆಗಲಿ, ಸೋಮವಾರಪೇಟೆ ಮಡಿಕೇರಿ ರಸ್ತೆ ಯಾವುದಿಲ್ಲ. ಜೋಳ ಪಾರ ಕಾಯ್ತಿತ್ತು, ಗಂಡ ಹೆಂಡತಿ ಓಮಿನಿ, ಆ ಓಮಿನಿಯನ್ನು ಮಗ್ಚಾಕ್ ಹೋಗಿದೆ. ಬಟ್ ಆ ಥರ ಆನೆಗಳನ್ನ ಬಿಟ್ಟು ಸೌಮ್ಯ ಸ್ವಭಾವದ ಆನೆಗಳಿದೆಲ್ಲ ಅದನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬೇರೆ ಆನೆಗಳೇ ಇಲ್ಲ. ಬೇರೆ ಆನೆಗಳು, ಗಂಡ ಆನೆಗಳು ಯಾವುದೂ ಇಲ್ಲ ಸರ್ ಈ ರೋಡಲ್ಲಿ. ಈ ರೋಡಲ್ಲಿ ಸಿಂಗಲ್ ಆಗಿ ಎಂಟ್ರಿ ಕೊಟ್ಟು ಸಿಂಗಲ್ ಆಗಿ ಸಿಗಂತ ಆನೆ ಅದೊಂದೇ ಆನೆ. ಹೇಗಿದೆ ಆನೆ ಅಂತ ಹೇಳಿದ್ರೆ? ತುಂಬಾ ದೊಡ್ಡ ಆನೆ. ನಮ್ಮ ಹಾಸನ ಭೀಮ ಇದೆಯಲ್ಲ, ಅದ್ರ 1.5 ಪಟ್ಟಿದೆ. ಕರಿಯ ಹೇಗಿದ್ದಾನೆ ಸರ್ ಆನೆ ಅನ್ನೋದು? ಸರ್ ಕರಿಯ ಈ ಭಾಗದಲ್ಲಿ, ಕೊಡಗಿನ ಭಾಗದಲ್ಲೇ ಅತಿ ದೊಡ್ಡ ಆನೆ. ಅವನಿಗೆ ನಾವು ಈಗ ಕುವಾರ್ಕೋಲಿಂದ ನಿಮಗೆ ನಾವು ಕುಶಲನಗರ ಹೋಗುವಾಗ ನಿಮಗೆ ಎಡವನಾಡು ಸೆಂಟ್ರಲ್ ಸಿಗ್ತಾನೆ. ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಆ ರೋಡಲ್ಲಿರೋದು. ಅವನನ್ನು ಹಿಡಿತಾರೆ, ಇನ್ನೊಂದು ಆನೆ ಹಿಡಿ ಅಂತ ಕ್ಯಾಪ್ಚರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ನ ದಂತ ಹೇಗಿದಾವೆ ಸರ್? ಒಂದು ದಂತ, ಬಟ್ ತೊಟ್ಟಲು ಕೊಂಬು ಕರ್ಣನಿಗೆ ಹಿಂಗಿತ್ತು ಕೊಂಬು, ಅವನಿಗೆ ಹಿಂಗಿಲ್ಲ, ಈ ಥರ ಇದೆ, ಕೆಳಗೆ ಇದೆ. ಇವನಿಗೆ ತುಂಬ ಮೇಲಕ್ಕಿತ್ತು. ಹೈಟ್ ಎಷ್ಟಿದೆ? ಹೈಟ್ ಸರ್ ಭೀಮನ್ಗಿಂತ ದೊಡ್ಡ ಆನೆ. ಹೌದಾ? ಭೀಮನ್ಗಿಂತ ತುಂಬ ದೊಡ್ಡ ಆನೆ. ಈಗ ನಾವು ಆ ರೋಡಲ್ಲಿ ತಿರುಗಬೇಕಾರೆ ಈಗ ಅಲ್ಲಿ ದಾರಿಲಿ ಬರೋನ್ನ ಕೇಳಿದ್ರೆ ಸಾಕು ಅದ್ರ ಬಗ್ಗೆ ಮಾಹಿತಿ. ಅಷ್ಟು ಚೆನ್ನಾಗಿದೆ, ದೈತ್ಯಕಾರ ಇದೆ, ಎಷ್ಟು ನೀಟ್ ಇದೆ, ಎಷ್ಟು ಸುಂದರವಾಗಿದೆ. ಏನೋ ನೀಟ್ ಅಂದ್ರೆ ಏನು ವಾಷಿಂಗ್ ಮಾಡ್ಕೊಂಡಿರ್ತಾನೆ? ಯಾವಾಗಲೂ ಅವ್ನು ಫುಲ್ ಬ್ಲಾಕ್ ಇರ್ತಾನೆ. ಈ ಕರ್ಣನಾದ್ರೂ ಮಣ್ಗಿಣ್ಣು ಎರ್ಸ್ಕೊಂಡು ಸ್ವಲ್ಪ ಗಲೀಜಾಗಿರ್ತಿದ್ದ, ಬಟ್ ಅವ್ನು ಯಾವತ್ತೂ ಗಲೀಜಾಗಿರಲ್ಲ. ಸಿಗದೇ ಸಂಜೆ ಟೈಮು, ಯಾವತ್ತೂ ನೀಟಾಗಿರ್ತಾನೆ. ಹೇಳುವ ಹಾಗಾದ್ರೆ ಬನ್ನಿ ನೋಡುವ, ಎಲ್ಲಿದ್ದಾನೆ ಕರಿಯನ್ನು ನೋಡುವ ಬನ್ನಿ. ಒಂದು ದಿವಸ ಗೇಟ್ ಒಂದು ಹೊಡೆಯುವಂಥದ್ದು ಇದೆ ಕರ್ಣ. ಅದು ಒಂದು ಎಲ್ಲಿ ಸರ್? ಅದು ಸರ್ ಇದೆ ಸರ್. ನೋಡಿ ಈ ಗೇಟ್ ಒಂದು ಭಾಗ ಉಳಿದಿದೆ, ಇನ್ನೊಂದು ಭಾಗ ಈ ಸೈಡ್ಲಿತ್ತು ಪಿಲ್ಲರು. ಆ ಪಿಲ್ಲರ್ ಸಮೇತ ಕಿತ್ತು ತೆಗೆದು ಈಗ ಇಲ್ಲಿಗೆ ಇಡ್ತಾನೆ ಸರ್ ಅವನು. ಇಲ್ಲಿಗಿಟ್ಟು ಸೀದಾ ಒಳಗೆ ಹೋಗ್ತಾನೆ. ಇದು ಒಳಗೆ ಹೋದ್ರೆ ನೋಡಿ, ಇದು ಮೇಲೆ ಹೋದ್ರೆ ಎಸ್ಟೇಟ್ ಫುಲ್ಲು. ಈ ಲೆಫ್ಟಲ್ಲಿ ಹೋದ್ರೆ ಅವನು, ಈ ರೈಟ್ ಸೈಡಲ್ಲಿ ಹೋದ್ರೆ ಫಾರೆಸ್ಟ್ ಒಳಗೆ ಹೋಗ್ತಾನೆ. ಅವ್ನಿಗೆ ಇಲ್ಲಿ ಎಂಟ್ರನ್ಸು, ಅವನೊಂದು ದಾರಿ ಮಾಡ್ಕೊಬಿಟ್ಟಿದ್ದಾನೆ. ಅವತ್ತು ವಿಡಿಯೋ ಇಲ್ಲೇ ಮಾಡ್ತಾರೆ ಎಲ್ಲ ಇಲ್ಲೇ ನಿಂತು ವಿಡಿಯೋ ಮಾಡ್ತಾರೆ ಸರ್. ಇಲ್ಲೇ ನಿಂತು ವಿಡಿಯೋ ಮಾಡ್ತಾರೆ. ಅವ್ನು ಫುಲ್ಲು ಮಧ್ಯದಲ್ಲಿದ್ದಾಗಲೂ ಯಾರಿಗೇನು ತೊಂದರೆ ಮಾಡಿಲ್ಲ. ಸೀದಾ ಅಲ್ಲಿಂದ ವಿಡಿಯೋ ಮಾಡ್ತಾರೆ. ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ, ಜನರ ಪಾಡಿಗೆ ಜನರು ಹೋಗ್ತಾರೆ. ಸರ್, ಇದು ನೀವು ಹೇಳ್ತಾ ಇದ್ರಲ್ಲ, ಈ ಪೂರ್ತಿ ಅಂದ್ರೆ ಕೆಳಭಾಗ ಏನ್ ಕಾಣ್ತಾ ಇದೆ, ಇದು ಅರಣ್ಯ ಪ್ರದೇಶ ಇದು ಅಥವಾ ಎಸ್ಟೇಟ್ ಇದೆಲ್ಲ? ಎಸ್ಟೇಟ್ ಸರ್. ಇದು ಯಾವ ಎಸ್ಟೇಟ್? ಇದು ಟಾಟಾ ಕಂಪ್ನಿ ಎಸ್ಟೇಟ್, ಕುವಾರ್ಕೋಲಿ ಎಸ್ಟೇಟ್ ಅಂತ. ಇದು ಫುಲ್ ಎಸ್ಟೇಟ್. ಇದು ತುಂಬ ದೊಡ್ಡ ಎಸ್ಟೇಟು. ಇಲ್ಲಿ ಆನೆಗಳು ಬರ್ತಾ ಇರ್ತವೆ. ಬರ್ತವೆ ಸರ್. ಆನೆಗಳು ಬಂದ್ರೂ ಇದು ಮೇಲೆ ಎತ್ತರವಾದ ಪ್ರದೇಶ ಇರೋದ್ರಿಂದ ಇಲ್ಲಿಂದ ಬರೋದಿಲ್ಲ ಸರ್. ಮೇನ್ ರೋಡಲ್ಲೇ ಬರುತ್ತೆ. ಮೇನ್ ರೋಡಲ್ಲಿ ಬಂದು ಇಲ್ಲಿ ಕೆಲವೊಂದು ಎಸ್ಟೇಟ್ಗಳಿಗೆ ಪ್ರತಿ ಒಂದು 100 ಮೀಟರ್ಗೆ ಒಂದೊಂದು ಗೇಟ್ಗಳಿದೆ. ಆ ಗೇಟ್ ಥ್ರೂವಲ್ಲೇ ತೋಟದೊಳಗೆ ಹೋಗುತ್ತೆ. ಈ ತೋಟದೊಳಗೆ ಹೋಗುತ್ತೆ, ಹೋಗಿ ವಾಪಸ್ ಬರ್ತಿದೆ. ಇಲ್ಲಿ ಜನರಿಗೆ ಹೊಡೆದಂತದ್ದು, ಇದು ಮಾಡಿದಂತದ್ದು ಯಾರಿಗೂ ತೊಂದರೆ ಮಾಡಿಲ್ಲ ಸರ್. ಇವತ್ತವರೆಗೂ ಯಾರಿಗೂ ತೊಂದರೆ. ಕಾರಣ 24x7 ಅವ್ನ ಜಾಗನೇ ಇದು ಎಸ್ಟೇಟ್. ಎಸ್ಟೇಟ್ ಯಾವ ಜನದ ಮೇಲೂ ದಾಳಿ ಮಾಡಿಲ್ಲ ಕಾರಣ. ಆಮೇಲೆ ಇನ್ನೊಂದು ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆಗ್ಲೇ ಹೇಳ್ತಾ ಇದ್ರ, ಸೋಲಾರ್ ವೈರ್ ನ ಕರೆಂಟ್ ಕೊಡ್ತಾ ಇದ್ರಲ್ಲ, ಕರೆಂಟ್ ಎಸ್ಟೇಟ್ ಅವ್ರು ಯಾಕೆ ತೆಗಿತಾರೆ ಇಲ್ಲಿ ಮಾಲೀಕ? ಗೋಣಿಗೊಪ್ಪದಿಂದ ಮುಂದೆ ಹೋಗ್ಬೇಕಾದ್ರೆ ಟಿ ಎಸ್ಟೇಟ್ ಇದೆ, ಅಲ್ಲಿ ಸಾರಿ ಒಂದು ಕಡೆ ಆನೆ ಸತ್ತೋಯ್ತು, ಒಂದು ಮರಿ ಸಿಕ್ಕಿ ಸತ್ತೋಯ್ತು ಕರೆಂಟಿಗೆ. ಅದ್ರ ಮೇಲೆ ಅವ್ರೆಲ್ಲ ಕಡೆ ಕಟ್ ಮಾಡ್ತಾರೆ. ಸ್ಟೇಟ್ಮೆಂಟೇ ಕೊಟ್ಟಿದ್ರು. ನೀವು ಸ್ಟೇಟ್ಮೆಂಟ್ ಇದೆ ಅವ್ರದ್ದು, ತೆಗಿಸ್ಬಿಡಿ, ಪ್ರಾಣಿ ಹಿಂಸೆ ಆಗೋದು ಬೇಡ, ನಮ್ಮ ಎಸ್ಟೇಟಿಂದ ಅದಕ್ಕೆ ಹಿಂಸೆ ಆಗೋದು ಬೇಡ, ತೆಗೆದುಬಿಡಿ ಅಂತ ಹೇಳಿದ್ರು. ಇದ್ರ ಎಷ್ಟೊಂದು ಅದ್ಭುತ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ವಿಷಯ ಬಂತಂತ ಹೇಳಿದ್ರೆ ಕರೆಂಟ್ ಅನ್ನ ತೆಗಿಸ್ತಾರೆ. ಯಾಕಂತ ಹೇಳಿದ್ರೆ ಆನೆಗಳಿಗೆ ಸಮಸ್ಯೆಗಳಾಗಬಾರ್ದು, ಅದರಲ್ಲಿ ವಿಶೇಷವಾಗಿ ಎಲ್ಲಾ ಪ್ರಾಣಿಗಳು, ಕಾಡು ಪ್ರಾಣಿಗಳು ಅಥವಾ ಪ್ರಾಣಿಗಳ ಹಿಂಸೆ ಆಗಬಾರ್ದು ಕರೆಂಟ್ ಇಂದ ಅಂತೇಳಿ. ಸೊ ಆಗೇನ್ ಮಾಡ್ತಾರೆ, ತೆಗೆದು ಬಿಡ್ತಾರೆ. ಆಮೇಲೆ ಇದು ಒಳಗೆ ಏನು ಈ ಹಲ್ಸು ಎಲ್ಲ ಇದೇನೆ ಇದರಲ್ಲಿ? ಸರ್ ಹಲ್ಸಿದೆ ಸರ್, ಕುಡಿಯಕ್ಕೆ ನೀರಿದೆ. ಯಾಕೆಂದರೆ ಎಸ್ಟೇಟ್ಗಳಲ್ಲಿ ಇಷ್ಟು ಎಕರೆಗೆ ಒಂದೊಂದು ಬೋರ್ವೆಲ್ ಇದೆ, ಕೆರೆಗಳಿದೆ. ಕೆರೆಗಳಿಂದ ಆ ಫಾರೆಸ್ಟಲ್ಲಿ ನೀರು ಸಿಕ್ಕಿಲ್ಲ ಅಂತಂದರೆ ಅವ್ನಿಗೆ ಇಲ್ಲೇ ನೀರಿನ ವ್ಯವಸ್ಥೆ ಈ ಎಸ್ಟೇಟಲ್ಲಿದೆ. ಆನೆಗಳಿಗೆ ನೀರಿನ ವ್ಯವಸ್ಥೆ ಇದರಲ್ಲಿದೆ. ಆದರೆ ಇಲ್ಲಿ ಆನೆ ಹಿಂಡಿಲ್ವ? ಒಂದು 14-15 ಅಂದ್ರಲ್ಲ? ಹಿಂಡಿದೆ ಸರ್. ಹಿಂಡು ಈ ಎಸ್ಟೇಟಿಗೆ ಬರೋದು ಕಮ್ಮಿ, ಅಪರೂಪ ಬರೋದು. ಎಲ್ಲೋ ಒಂದು ವರ್ಷದ 1-2 ಸರಿ 3 ಸರಿ ಎಂಟ್ರಿ ಕೊಟ್ಟಾಗ ವಾಪಸ್ ಹೋಗ್ತಾರೆ. ಬಟ್ ಈ ಎಸ್ಟೇಟ್ಗೆ, ಈ ರೋಡ್ಗೆ, ಈ ಮಡಿಕೇರಿ ರೋಡ್ಗೆ ರೆಗ್ಯುಲರ್ ಅಂತ ಹೇಳಿದ್ರೆ ಕರ್ಣ ಒಬ್ಬನೇ ಇದ್ದು. ಇತ್ತೀಚೆಗೆ 2 ಸುದ್ದಿ ಅಂತ ಹೇಳಿದ್ರೆ, ಒಂದು ಕಾಜೂರು ಕರ್ಣ ಆನೆನ ಹಿಡಿದಾಯ್ತು, ಇನ್ನೊಂದು ಕರಿಯ ಅಂತ ಹೇಳಿ ತುಂಬಾ ಅದ್ಭುತವಾದ ಆನೆ ಕೊಡಗಿನ
ಅದ್ಭುತ ಸುಂದರವಾದ ಆನೆ, ಅತಿ ದೈತ್ಯಾಕಾರದ ಆನೆ, ಅತ್ಯಂತ ಉದ್ದ ಕೊಂಬು ಇರುವಂತ ಆನೆ. ಕರಿಯ ಆನೆ ನೋಡಿ, ಇದು ನಾವು ಕುಶನಗರದಿಂದ ಸೋಮಪೇಟೆ ಬರೋ ರೋಡು. ಎಡವನಾಡಿನಿಂದ ಎಂಟ್ರಿ ಆದೆ ಸರ್. ನಿಮಗೆ ಬೇಳೂರು ಗಂಟನೂ ನಿಮಗೆ ಕಾರಕೊಪ್ಪ ಎಂಟು ಗಂಟನೂ ಫಾರೆಸ್ಟ್ ಇದೆ. ಈ ರೋಡಲ್ಲಿ ಸಿಗಂತ ಒಂದೇ ಒಂದು ಆನೆ ಅದೇ ಕರಿಯ. ಅಂದ್ರೆ ಭಾಗದಲ್ಲಿ ಬೇರೆ ಆನೆಗಳೇ ಇಲ್ಲ, ಬೇರೆ ಆನೆಗಳು ಗಂಡ ಆನೆಗಳು ಯಾವುದೂ ಇಲ್ಲ ಸರ್ ಈ ರೋಡಲ್ಲಿ. ಈ ರೋಡಲ್ಲಿ ಸಿಂಗಲ್ ಆಗಿ ಎಂಟ್ರಿ ಕೊಟ್ಟು ಸಿಂಗಲ್ ಆಗಿ ಸಿಗಂತದ್ದು ಆನೆ ಅದೊಂದೇ ಆನೆ. ಹೇಗಿದೆ ಆನೆ ಅಂತ ಹೇಳಿದ್ರೆ? ತುಂಬಾ ದೊಡ್ಡ ಆನೆ. ನಮ್ಮ ಹಾಸನ ಭೀಮ ಇದೆಯಲ್ಲ, ಅದ್ರ 1.5 ಪಟ್ಟಿದೆ. ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ದೊಡ್ಡದಾಗಿದೆ. ಬಟ್ ಯಾವಾಗಲೂ ನೀಟ್ನೆಸ್ ಇರುತ್ತೆ, ತುಂಬಾ ನೀಟಾಗಿರುತ್ತೆ ಆನೆ. ಬಟ್ ಗಲೀಜಾಗಿರಲ್ಲ. ಈ ಆನೆಗಳ ಬೇರೆ ಆನೆಗಳ ಟೈಪ್ ಗಲೀಜಾಗಿರಲ್ಲ. ದೈತ್ಯಾಕಾರದ ಆನೆ ಈ ಸರೌಂಡಿಂಗ್. ನಮ್ಮ ಕೊಡಗಲ್ಲಿ ನಮ್ಮ ಕೊಡಗಲ್ಲೇ ತುಂಬಾ ದೊಡ್ಡ ಆನೆ ಅಂದ್ರೆ ಅದೇ ಇರುತ್ತೆ. ಏನಂದ್ರೆ ವಿಶೇಷ ಅದರದ್ದು? ದೊಡ್ಡದು ಹೈಟು ಎಲ್ಲ ಇದೆನಾ? ಹೈಟು, ವೆಯ್ಟು, ಪರ್ಸನಾಲಿಟಿ ಏನ್ ಭೀಮನ್ಕಿಂತ ತುಂಬಾ ಅಟ್ರಾಕ್ಷನ್ ಆಗಿದೆ. ಈಗ ನಾವು 100 ಜನ ನೋಡ್ತೀವಿ, 100 ಜನರಲ್ಲಿ ಒಬ್ರು ನಮ್ಗೆ ಎತ್ತ ಕಾಣಿಸ್ತಾರೆ ಅಂದ್ರೆ ಅವ್ರು ನೋಡಕ್ ಒಂದು ಸುಂದರವಾಗಿರೋ ಎತ್ತರವಾಗಿ. ಎಷ್ಟು ಸರಿ ನೋಡಿದಿರ ನೀವು? ಹೇಳಕ್ಕಾಗಲ್ಲ, ನಾವು ಒಂದು 50 ಸರಿ ಹೇಳ್ಬೋದು, ಅಷ್ಟು ಸರಿ ನಾವು ನೋಡಿರ್ತೀವಿ. ಅಂದ್ರೆ ನಾವು ವರ್ಷಗಳಲ್ಲಿ ಓಡೋದು ಟೋಟಲ್. ಹೇಗಿದೆ ಅದರ ದಂತಗಳು ಹೇಗಿದಾವೆ? ಆಕಾರ ಅಂದ್ರೆ ಏನ್ ಹೇಳೋದು, ಅಟ್ರಾಕ್ಷನ್ ಇರೋದು, ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಣಿ ಅಂತ ಹೇಳ್ಬೋದು. ಈಗ ನಾವು ತುಂಬಾ ಆನೆಗಳು ನೋಡ್ತೀವಿ, ನೋಡಿದಾಗ ಒಂದು ಗಾಬರಿ ಬಿದ್ದು ಹೋಗ್ತೀವಿ, ನಮ್ಗೆ ಯಾಕೆ ಅಂತ ಹೋಗ್ತೀವಿ. ಬಟ್ ನಾವು ಒಂದು ನೋಡಿದಾಗ ನೋಡ್ಬೇಕು ಅನಿಸುತ್ತಲ್ಲ, ಆಗ ಅದನ್ನ ನೋಡಿದಾಗ ಅನ್ಸುತ್ತೆ, ಹೆದರ್ಸುತ್ತದು, ಅದು ಪಾಡಿಗೆ ಅದು ಇರುತ್ತೆ. ಯಾವುದೇ ಒಂದು ಪ್ರಾಣಿ ಆಗಲಿ ಏನೋ ನಿಮಗೆ ಒಂದು ಏನು ಹೇಳೋದು ಸರ್. ಈಗ ನಾವು ಪರಂಗೆ ನಿಂತಿರ್ತೀವಿ, ನಮ್ಗೆ ಏನಾದರೂ ನಾವು ಬಂದು ಏನು ಅಂತ ಒಂದು ಬೇರೆ ರೀತಿ ಮಾತಾಡಿದಾಗ ನಾವೇ ರಿಯಾಕ್ಷನ್ ಕೊಡ್ಬೇಕಾದ್ರೆ ಇನ್ನು ಪ್ರಾಣಿಗಳು ಇನ್ನೇನು ಸರ್, ಅದು ಅಷ್ಟೇ ಅಲ್ವಾ ಸರ್? ಇದುವರೆಗೂ ನಮ್ಮ ಪ್ರಕಾರ ಜನಸಾಮಾನ್ಯರಿಗೆ ಇಲ್ಲಿ ಯಾವ ತೊಂದರೆ ಕೊಟ್ಟಿಲ್ಲ, ಕೊಟ್ಟೇ ಇಲ್ಲ. ಮತ್ತೆ ಅದನ್ನ ಹಿಡಿತಾರ ಅನ್ನುವಂಥದ್ದು ದಟ್ಟವಾದ ಸುದ್ದಿ ಹರಡಿದೆ ಅಲ್ಲ ಈ ಭಾಗದಲ್ಲಿ. ಮುಂದೆ ನಾವು ಕೇಳ್ಕೊಳ್ಳೋ ಸರ್, ಅದು ಏನು ಹೇಳೋದು, ತೊಂದರೆ ಕೊಡೋದು ಬೇಡ, ಅತ್ಪಾದಗಳಿದೆ ನಮ್ಮ ಪಾಡಿಗೆ ನಾವಿದ್ದೀವಿ. ಈಗ ನಾವಿರುವಂತದ್ದು ಏನು ಕುಶಾಲನಗರದಿಂದ ಸೋಮಾರಪೇಟೆ ಹೋಗುವಂತ ರಸ್ತೆಯಲ್ಲಿ. ಮೊನ್ನೆ ಕಾಜೂರು ಕರ್ಣನ್ ಹಿಡಿದಿದ್ದು ಮಡಿಕೇರಿಯಿಂದ ಸೋಮಾರಪೇಟೆಗೆ ಬರುವಂತ ರಸ್ತೆಯಲ್ಲಿ, ಆದ್ರೆ ಅದು ಹಿಂಭಾಗದಲ್ಲೇ ಇದೆ. ಅದು ಯಾರಿಗಾದ್ರೂ ಸಮಸ್ಯೆ ಮಾಡಿತ್ತಾ? ನೋಡಿ ಸರ್, ಕೆಲವೊಂದು ಆನೆಗಳು ಕಂಪ್ಲೇಂಟ್ ಬಂದಾಗಲೇ ಇದು ಮಾಡ್ಬೇಕು. ಇವ್ರು ಕಂಪ್ಲೇಂಟ್ ಇಲ್ಲದ್ರೆ ಸುಮ್ಮನೆ ಒಂದು ಆಕ್ಷನ್ ತಗೊಳ್ಳೋ ಥರ ಆಗ್ಬಿಟ್ಟಿದೆ. ಈಗ ಕೆಲವೊಂದು ಸಮಸ್ಯೆ ಇದೆ ಅಂತ ಹೇಳಿದಾಗಲೇ ಅದಕ್ಕೆ ಪರಿಹಾರ ಕೊಡಬೇಕು. ಇವರು ನಾವೇನು ಒಂದು ಕ್ವಶನೇ ಕೇಳೋದಿಲ್ಲ, ನಾವೇನೊಂದು ರಿಕ್ವೈರ್ಮೆಂಟ್ ಇರಲ್ಲ. ಬಟ್ ಅವ್ರವ್ರು ಸ್ವಂತವಾಗಿ ಈಗ ಅವ್ರವ್ರು ಮಾಡ್ಬೋದು. ಅಂದ್ರೆ ನೀವು ಹೇಳುವ ಅರ್ಥ ಹೇಗಿದೆ ಅಂತ ಹೇಳಿದ್ರೆ, ಈಗ ಕರಿಯ ಆನೆ ಇರ್ಬೋದು, ಕಾಜೂರು ಕರ್ಣ ಇರ್ಬೋದು, ಇದೆಲ್ಲೂ ಬೆಳೆ ನಾಶ, ಜನರು ತುಳಿದು ಈ ರೀತಿ ಏನೂ ಮಾಡಿಲ್ಲ. ಕಳೆದ 3 ವರ್ಷದಿಂದ ಯಾವ ರೀತಿ ತೊಂದರೆ ತಾಪತ್ರೆ ಇಲ್ಲ ನಮಗೆ. ಆನೆಗಳ ಕಡೆಯಿಂದ ನಮ್ಗೆ ಯಾವ ತೊಂದರೆ ತಾಪತ್ರೆ ಇಲ್ಲ ಈ ರಸ್ತೆಯಲ್ಲಿ. ಎಸ್ಪೆಷಲ್ ಆಗಿ ಕುಶಾಲನಗರದಿಂದ ಸೋಮಾರಪೇಟೆ ಆಗಲಿ, ಸೋಮಾರಪೇಟೆ ಮಡಿಕೇರಿ ರಸ್ತೆ ಯಾವುದೂ ಇಲ್ಲ. ಎಷ್ಟು ಆನೆಗಳಿದೆ ಒಟ್ಟು? ದಾಳಿ ಮಾಡೋಂಥ ಆನೆ ಈ ರೋಡಲ್ಲಿ ಇದೆ ಸರ್. ಅದು ಹೆಂಗೆ, ಬಾಣವಾರದಿಂದ ಈ ಕಡೆ ವಲಸೆ ಬಂದು ಈ ಕಡೆ ಹೋಗೋಂಥದ್ದು. ಅದು ಒಂದು ಶಿಫ್ಟ್ ಗಾಡಿ ಮೇಲೆ ದಾಳಿ ಮಾಡಿದ್ದೆ ಸಂಜೆ 8 ಗಂಟೆಲಿ. ಅದು ಕಾರೆಕೊಪ್ಪ ಅಂತ ಇದೆ ಊರು, ಆ ಎಂಟ್ರೆನ್ಸಲ್ಲಿ ಒಂದು ದಾಳಿ ಮಾಡಿದ್ದೆ. ಇಲ್ಲಿ ಜೋಳ ಪಾರ ಕಾಯ್ತಿತ್ತು, ಗಂಡ ಹೆಂಡತಿ ಓಮಿನಲ್ಲಿದ್ದರು, ಓಮಿನಿಯನ್ನು ಮಗ್ಚಾಕ್ ಹೋಗಿದೆ. ಬಟ್ ಆ ಥರ ಆನೆಗಳನ್ನ ಬಿಟ್ಟು ಸೌಮ್ಯ ಸ್ವಭಾವದ ಆನೆಗಳಿದೆಯಲ್ಲ ಅದನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ನೀವು ಹೇಳ್ತಾ ಇದ್ರ ಆ ಆನೆ ಯಾರ್ದು ಸಮಸ್ಯೆ? ಕಾಜೂರು ಕರ್ಣದ ರೂಟಿಂಗ್ ಹೇಗಿತ್ತು ನೀವು ನೋಡಿದಾಗ? ಯಾಕಂದ್ರೆ ಇವ್ರು ವಿಶೇಷ ಹೇಳಿದ್ರು, ನೀವು ನೋಡಿದಾಗ ವಿಶೇಷ ಅಂದ್ರೆ ಏನು ಗೊತ್ತಾ ಸರ್, ನಾವು ಕೊಡಗಿನಲ್ಲಿ ಇರೋದಕ್ಕೋಸ್ಕರ ಆನೆಗಳಾಗಲಿ ಬೇರೆ ಪ್ರಾಣಿಗಳಾಗಲಿ ತುಂಬ ನೋಡ್ತೀವಿ ನಾವು. ಬಟ್ ಒಂದು ಸ್ಪೆಷಲ್ ಆಗಿ ಅದನ್ನೇ ನೋಡಿ ಒಂದು ಇಷ್ಟ ಬೀಳ್ತೀವಿ ಅಂತ ಹೇಳಿದಾಗ ಅದು ಸ್ಪೆಷಾಲಿಟಿ ಒಂದಿದೆ ಸರ್. ಅದನ್ನ ಹೇಗೆ ನಾವು ವರ್ಣಿಸೋದು ನನಗೆ ಗೊತ್ತಿಲ್ಲ. ನಾನು ಅಷ್ಟೇನು ಹೇಳೋದು ಮಾತು ಬಲವನ್ನಲ್ಲ, ಬಟ್ ಆದ್ರೆ ಹೇಳ್ತೀನಲ್ಲ ಸರ್, ಅದು ಸ್ಪೆಷಲ್ ಆಗಿರೋದು. ಪ್ಲಸ್ ಏನು ಹೇಳೋ ಸರ್, ಒಂದು ಇಂಪಾರ್ಟೆಂಟ್ ಒಂದು ಅಟ್ರಾಕ್ಷನ್ ಇರೋದು ಒಂದು ಇದು ಏನು, ಈಗ ಕರ್ನಾಟಕ ದೊಡ್ಡದು, ಕರ್ನಾಟಕದಲ್ಲಿ ಕೊಡಗು ಯಾವ ಥರ ಸುಂದರವಾಗಿದೆ ಆ ಥರ ಅದನ್ನ ನಾವು ಒಂದು ವಿಶೇಷಣೆ ಕೊಡ್ಬೋದು ಅದಕ್ಕೆ. ಕರ್ಣ ಯಾರಿಗೂ ಏನು ಮಾಡಿರಲಿಲ್ಲ. ಈಗ ಇದೇ ರೀತಿ ನೀವು ಹೇಳ್ತಾ ಇದ್ರಲ್ಲ, ಈಗ ಈ ಕರಿಯ ಅಂತ ಹೇಳಿ ಆನೆ ಅದು ಯಾವ್ದು? ಇದು ಈ ಫಾರೆಸ್ಟ್ ಅಲ್ಲಿ ಇರುತ್ತಾ? ಈ ಫಾರೆಸ್ಟ್ ಅಲ್ಲಿ ಸರ್, ಇದೇ ರೋಡು. ಈ ರೋಡಲ್ಲಿ ನಿಮಗೆ ಈ ರೋಡಲ್ಲಿ ಬಸವಣ್ಣನ ಕಲ್ಲಿಂದ ಈಚೆಗೆ ಇರಲ್ಲ ನೋಡಿ, ಮುಂದೆ ಟೆಂಪಲ್ ಇದೆ, ಬಸವಣ್ಣನ ಕಲ್ಲಿದೆ. ಆ ಕಲ್ಲಿಂದ ಆಚೆಗೆ ಸರ್ ನಮಗೆ ಟರ್ನ್ಗಳು ಸಿಗುತ್ತೆ, ಸಿಕ್ಕಾಪಟ್ಟೆ ಟರ್ನ್ಗಳು ಸಿಗುತ್ತೆ. ನೀವು ನೈಟ್ ಜರ್ನಿ ಮಾಡುವಾಗ 8ರಿಂದ 11, 12 ಗಂಟೆ ಬೆಳಗಿನ ಜಾವದವರೆಗೂ ಸಿಗ್ತಾನೆ. ರೆಗ್ಯುಲರ್ ಸಿಗಲ್ಲ. ಯಾಕೆಂದರೆ ಸಕಲೇಶ್ಪುರ ಟೈಪ್ ಸರ್, ಈ ಏರಿಯಾ ನಿಂದು ಈ ಏರಿಯಾ ನಂದು ಅಂತ ಬದುಕಂಗಿಲ್ಲ ಆನೆಗಳಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಕಮ್ಮಿ ಆನೆಗಳು. ಏನಲ್ಲ ಸಕಲೇಶ್ಪುರ ಟೈಪ್ ಅಂದ್ರಲ್ಲ, ಹೇಳಿ ಅದನ್ನ. ಸಕಲೇಶ್ಪುರ ಟೈಪ್ ಅಂದ್ರೆ ಸರ್, ಸಕಲೇಶ್ಪುರದಲ್ಲಿ ತುಂಬಾ ಹೆಚ್ಚು ಆನೆಗಳಿದಾವೆ. ಅದಕ್ಕೆ ಏನದು ಈ ಏರಿಯಾ, ಅದು ಆ ಏರಿಯಾ ನಿಂದು ಈ ಏರಿಯಾ ನಂದು ಅಂತ ಬದುಕಬೇಕು. ಈಗ ಭೀಮಾ ಕ್ಯಾಪ್ಟನ್ ಹೆಂಗಿದಾನೆ, ಭೀಮಾ ಈ ಏರಿಯಾ ನಂದು ಅಂತ ಒಂದು ಇದು ಮಾಡ್ಕೊಬಿಟ್ಟಾರೆ. ಕ್ಯಾಪ್ಟನ್ ಅವನ್ ಜಾಗ, ವಿಕ್ರಾಂತ್ ಒಂದ್ ಕಡೆ, ಗುಂಡ ಒಂದ್ ಕಡೆ ಇದ್ದ, ಕರಡಿ ಒಂದ್ ಕಡೆ ಇದ್ದ, ಸಿಗೆ ಗುಡ್ಡ ಒಂದ್ ಕಡೆ ಇದ್ದ. ಬಟ್ ಇಲ್ಲಿ ಹಂಗೆ ಪೈಪೋಟಿ ಇಲ್ಲ ಸರ್. ಈ ನೋಡಿ, ಈ ರೋಡಲ್ಲಿ ಬಂದ್ರೆ ನಿಮಗೆ ಅವ್ನು ಕರಿಯ ಒಬ್ಬ ಸಿಗ್ತಾನೆ, ದೈತ್ಯಾಕಾರದ ಕರಿಯ. ಅವನು ಈ ರೋಡಲ್ಲಿ ಸಿಗ್ತಾನೆ. ಅವನು ಈ ಏರಿಯಾಕ್ಕೆ ಹೋಗಿ ಗಲಾಟೆ ಮಾಡಬೇಕು ಅಥವಾ ಈ ಏರಿಯಾದಲ್ಲಿ ಯಾರೋ ಬಂದು ನಾನು ತಡಿಯಕ್ಕೆ ಬಂದರು ಅಂತ ಹೇಳೋಂಗಿಲ್ಲ. ಯಾಕೆಂದ್ರೆ ನಮ್ಮ ಆನೆಗಳೇ ಕಮ್ಮಿ, ತುಂಬ ಕಮ್ಮಿ ಇರೋಂಥದ್ದು, ತುಂಬ ಕಮ್ಮಿ ಆನೆಗಳು ಇರೋಂಥದ್ದು ಸರ್. ನಿಮಗೆ ಬಾಣವಾರ ಅಂತಿದೆ ನನ್ನ ಹಿಂಭಾಗ, ಇದು ಎಡಗುನಾಡ ಫಾರೆಸ್ಟ್. ಎಡಗುನಾಡ ಫಾರೆಸ್ಟ್ ಈಗ ಏನು ವದಂತಿ ಆಗಿದೆ? ವದಂತಿ ಮೊನ್ನೆ ಕರ್ಣನ್ ಇಟ್ಕೊಂಡು ಹೋಗಿದ್ದ ದಿನನೇ ಎಡಗುನಾಡ ರೋಡಲ್ಲಿ ಒಂದು ಆನೆ ಹಿಡಿತಾರೆ ಅಂತ. ಈ ರೋಡಲ್ಲಿ 2 ದಾಳಿ ಆಗಿದ್ದೆ ಆನೆದು. ಆದರೆ ಕರಿಯ ಮಾಡಿರೋದಲ್ಲ. ಕರಿಯ ಯಾವತ್ತೂ ದಾಳಿ ಮಾಡೋಂಥ ಆನೆ ಅಲ್ಲ. ಆ ಟೆಂಪಲಿಂದ ಆಚೆಗೆ ಬರೀ ರೋಡಲ್ಲೇ ಇರ್ತದೆ ಅಷ್ಟೇ. ಅದು ನೈಟ್ ಟೈಮ್, ನಿಮಗೆ ಡೇ ಟೈಮ್ ನೋಡೋಕ್ಕೂ ಸಿಗೋದಿಲ್ಲ. ಅದು ದೈತ್ಯಾಕಾರದ ಆನೆ. ಅದನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ನಮ್ಮ ಉದ್ದೇಶ ಈಗ.
ಈಗ ಕರಿಯ ಅಂತ ಯಾರು ಹೆಸರಿಟ್ರು ಅದಕ್ಕೆ? ಸರ್ ಇಲ್ಲಿ ಜನಗಳು ತಿರುಗಿರೋದು ಯಾಕೆಂದರೆ ಅವ್ನಿಗೆ ಕರಿಯ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಇಲ್ಲಿ ಲೋಕಲ್ ಜನಗಳು ಯಾಕೆ ಕರಿಯ ಅಂತ ಕರೀತಾರೆ ಅಂದರೆ ಕರಿಯಾನೆ ಅಂತ ಕರೆದು ಕರಿಯ ಅಂತ ಆಯಿತು. ಈಗ ನೀವು ಸಾಧಾರಣ ಮಟ್ಟಿಗೆ ಸಕಲೇಶ್ಪುರ ಸೈಡ್ ಭಾಗ ಆಗಲಿ ಅದು ನಮ್ಮ ಕೊಡಗಿನ ಭಾಗದಲ್ಲಾಗಲಿ ಆನೆಗಳನ್ನ ನೋಡ್ರೆ ನಿಮ್ಗೆ ಅಚ್ಚುಕಟ್ಟಾಗಿ ಕಪ್ಪಾಗಿ ಕಾಣಲ್ಲ. ಆನೆಗಳು ಸಿಗಲ್ಲ, ಧೂಳು ಹಾಕೊಂಡಿರ್ತದೆ, ಕೆಸರು ಹಾಕೊಂಡಿರುತ್ತೆ, ಎಲ್ಲ ಮರದ ಕೊಂಬೆಗಳೆಲ್ಲ ಬಡ್ಕೊಂಡು ಮಾಡಿಕೊಂಡು ಸೊಪ್ಪು ಗಿಪ್ಪು ಗಲೀಜಾಗಿರುತ್ತೆ. ಬಟ್ ಇವನು ಹಂಗಿರಲ್ಲ, ಇವನು ಯಾವತ್ತೂ ನೀಟಾಗಿರ್ತಾನೆ. ಇವನ್ನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಂಡುಹಿಡಿಬೇಕು ಅಂತಂದರೆ ಅವನಿಗೆ ಎಡಭಾಗದಲ್ಲಿ ಸ್ವಲ್ಪ ವೈಟ್ ಇದೆ, ಅವನೇ ಕರಿಯ. ವಯಸ್ಸು ಎಷ್ಟಾಗಿರ್ಬೋದು? ವಯಸ್ಸು ಅಂದಾಜು ಮಾಡೋಕ್ಕಾಗಲ್ಲ ಸರ್, ಮಾಡ್ಬೇಕು ಒಂದು 50 ವರ್ಷ ಇರ್ಬೋದು. 50 ವರ್ಷ ಇರ್ಬೋದು. ಭೀಮನ್ಕಿಂತ ದೈತ್ಯಕಾರ. ಬಟ್ ನಾವು ಹೇಳೋದೇನಿಲ್ಲ ಸರ್, ಅವನ್ನ ಹಿಡಿಬಾರ್ದು ಅಂತ. ಯಾಕೆಂದ್ರೆ ಸೊ ಈ ರೋಡಲ್ಲಿ ಹೊರಗೆ ಬರ್ತಾನೆ, ಇಲ್ಲೇ ಪೋಸ್ ಕೊಡ್ತಾನೆ, ರೋಡಿಂದ ಒಳಗಿರ್ತಾನೆ ಸರ್, ರೋಡಿಂದ ಒಳಗಿರ್ತಾನೆ. ವೆಹಿಕಲ್ ತಂದು ನಾವು ಇಲ್ಲಿ ಅವನು ಅಲ್ಲಿದ್ದಾನೆ ಅಂದಾಗ ನಾವು ಇಲ್ಲಿ ನಿಲ್ಸಿ ರೋಡ್ಗೆ ಎಂಟ್ರಿ ಆಗ್ತಾನೆ. ನಮ್ಮ ಪಾಡಿಗೆ ನಾವು ಹೋದ್ರೆ ಯಾವತ್ತೂ ಯಾರ ಮೇಲೂ ಏನೂ ಮಾಡಿಲ್ಲ. ಏನು ಹೇಳ್ತೀರಾ? ಹೌದು, ಬೈಕಲ್ಲೇ ಹೋಗ್ತಾರಲ್ಲ ಸರ್. ಈಗ ಸರ್ ಈ ರೋಡಲ್ಲಿ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿವರೆಗೂ ಬೈಕಲ್ಲಿ ತಿರುಗಂತವ್ರು ಇದ್ದಾರೆ, ಯಾರ ಮೇಲೂ ದಾಳಿ ಮಾಡಿಲ್ಲ. ಅವನು ಆ ಥರ ಕರಡಿ ಟೈಪೆಲ್ಲ ದಾಳಿ ಮಾಡೋಂಥವನಾಗಿದ್ದರೆ ವೆಹಿಕಲ್ ಕಂಡಾಗ ಎಷ್ಟೋ ಜನ ಕೊಲ್ಬೇಕಿತ್ತು ಈ ರೋಡಲ್ಲಿ. ಯಾರು ಕೂರ್ತಾರೆ ಸರ್ ಗಾಡಿಗಳನ್ನ ಹಾಕೊಂಡಾಗ್ಲಿ ನೋಡಿ. ನೀವು ಮುಂದೆ ಹೋದ್ರು ನಿಮಗೆ ಮುಂದೆ ನಾನು ಹೋಗಿ ತೋರಿಸ್ತೀನಿ, ರೋಡ್ ಸೈಡಲ್ಲಿ ನಿಲ್ಸ್ಕೊಂಡು ಫೋಟೋ ಗಿಟೋ ತಗೊಂಡು ಜನಗಳು ನಿಂತ್ಕೊಂಡಿರ್ತಾರೆ, ಆರಾಮಾಗಿರ್ತಾರೆ, ಯಾರ ಮೇಲೆ ಏನು ದಾಳಿ ಮಾಡಿಲ್ಲ. ಇದ್ರ ಒಳಗೆ ಹೋಗ್ಬಿಡ್ತಾನೆ, ಒಳಗೆ ಹೋಗ್ತಾನೆ. ಇಲ್ಲಿ ಅವ್ರಿಗೆ ತಿನ್ನೋದಕ್ಕೆ ವಸ್ತು ಏನು ಕರಿಯನಿಗೆ? ಹಾಗಾದ್ರೆ ಈಗ ಕರ್ಣನಿಗೆ ಅಲ್ಲಿತ್ತು ಸರ್, ಕರಿನಿಗೆ ಅದೇನು ಹೇಳಿದ ನಾನು ನಿಮಗೆ, ಸಕಲೇಶ್ಪುರದ ಭಾಗದ ಟೈಪು ಈ ಹಂಚ್ಕೋಬೇಕು ಅಂತಿಲ್ಲ ಅವನಿಗೆ. ಅವ್ನು ಇಲ್ಲಿಂದ ವಿಶಾಲವಾದ ಕಾಡು ಸರ್, ಇದು ಬಾಣವಾರ ಗಂಟೆ ಇದೆ. ಏನೇನಿದೆ ಇದ್ರೊಳಗೆ? 24 ಕಿಲೋಮೀಟರ್ ಹೋಗ್ಬೋದು, 24 ಕಿಲೋಮೀಟರ್ ಗಂಟೆ ಫಾರೆಸ್ಟ್ ಆಗ್ಬೋದು ಸರ್. ಇದು ಹೋಗಿ ಕೊಡ್ಲಿಪೇಟೆ ಗಂಟೆ ತಲುಪುತ್ತೆ ಫಾರೆಸ್ಟ್. ಈ ಫಾರೆಸ್ಟ್ ಒಳಗೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಸರ್ ಅವನು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವನಿಗೆ ಆಹಾರ ಅಲ್ಲಿ ಹೋಗಿ ತೋಟ ಒಳಗೆ ಇನ್ನೊಂದು ಬೆಳೆ ನಾಶ ಮಾಡಬೇಕು ಅಂತಲೇ ಇಲ್ಲ ಅವನಿಗೆ. ಬೆಳೆ ನಾಶ ಮಾಡೋಂಥ ಆನೆಗಳು ಇದ್ದಾವೆ, ಬಟ್ ಅದು ಈ ಭಾಗದಲ್ಲಿಲ್ಲ, ಕಮ್ಮಿ. ಇಲ್ಲಿ ವಲಸೆ ಬಂದು ಆ ಕಡೆ ನಮ್ಮ ಬಾಣವಾರ ಎರೆಪರೆಯಿಂದ ಬಂದಂಥ ಆನೆಗಳು ಈ ಕಡೆ ದಾಳಿ ಮಾಡಿ ಹೋಗ್ತವೆ. ಆ ದಾಳಿ ಮಾಡಿದ ಆನೆಗಳನ್ನ ಅಪವಾದನ ತಂದು ಇವನ್ ಮೇಲೆ ಹಾಕ್ತಾರೆ. ಕರಿಯನ ಮೇಲೆ ಇವನ್ ರೆಗ್ಯುಲರ್ ಇಲ್ಲಿ ಇರ್ತಾನಲ್ಲ ಸರ್, ಇವನೇ ಮಾಡಿರ್ತಾನೆ ಅಂತ ಒಂದು ಡೌಟ್ ಮೇಲೆ, ಗುಮಾನಿ ಮೇಲೆ ಹಿಡಿಯೋದು ಅಂತಾರಲ್ಲ ಆ ಟೈಪ್, ಆ ಡೌಟ್ ಇವನ್ ಮೇಲೆ ಹಾಕ್ತಾರೆ. ಅಲ್ಲ ಒಳಗೆ ಇದ್ರೊಳಗೆ ಏನು ಹಲ್ಸು ಎಲ್ಲ ಇದೆ? ಎಲ್ಲ ಇದೆ ಸರ್. ಏನು ಯಾವ ಸೊಪ್ಪು ಬೇಕು ಎಲ್ಲ ಇದೆ, ಏನಿಲ್ಲ ಅಂತಿಲ್ಲ, ಏನಿಲ್ಲ ಅಂತಿಲ್ಲ. ನಮ್ಮ ಸಕಲೇಶ್ಪುರ ಸೈಡ್ ಇದೆಯಲ್ಲ ಫಾರೆಸ್ಟ್, ಆ ಥರ ಅಲ್ಲ ನೋಡಿ. ಇದು ಎಲ್ಲಿ ಬೇಕಾದ್ರೆ ನೋಡಿ, ಎಲ್ಲೋ ಒಂದು ಬಂದಿರೋ ಒಂದು ಕರಿಯಲ್ಲಿ ನಿಂತ ಅಂತಂದ್ರೆ ನಮ್ಗೆ ಇಲ್ಲಿಂದ ಕಂಡುಬಿಡ್ತಾನೆ ನೀಟಾಗಿ. ಇಲ್ಲಿಂತ್ರ ಅಲ್ಲ ನಿಂತ್ರೆ ಕಾಣ್ತಾನೆ ನಮಗೆ. ಇಲ್ಲಿ ಹೆಂಗಿದೆ ಸರ್, ಇಲ್ಲಿ ಒಳಗಿದ್ದವ್ರು ಗೊತ್ತಾಗ ಒಳಗಿದ್ರೆ ಸರ್ ನೋಡಿ. ಈಗ ಕರಿಯಲ್ಲಿ ಒಂದು 10 ಮರದೊಳಗೆ ನಿಂತಿದೆ ಅಂತಾದ್ರೆ, ಒಂದು 100 ಫೀಟ್ ಒಳಗೆ ನಿಂತಿದೆ ಅಂದರೆ ಆನೆ ಕಾಣುತ್ತೆ. ಯಾಕೆಂದ್ರೆ ಇದು ಬೇಸಿಗೆಗಾಲ, ಇದು ಹಸಿರು ಕಮ್ಮಿ, ಎದ್ದು ಕಾಣುತ್ತೆ. ಹಂಗಾಗಿ ಜನಗಳು ಅದಕ್ಕೆ ಹಿಂಸೆ ಕೊಡಲ್ಲ, ಅದು ಇವ್ರಿಗೆ ಹಿಂಸೆ ಕೊಡಲ್ಲ. ಯಾರಿಗೇನು ತೊಂದರೆ ಕೊಡೋಂಥ ಅವಶ್ಯಕತೆ ಇಲ್ಲ. ಮತ್ತು ಕರಿನ ನೋಡಿದವ್ರು ಯಾರು ನಮ್ಮಲ್ಲಿ ಸರ್ ಫೋಟೋ ತೆಗಿಯಲ್ಲ. ಸಕಲೇಶ್ಪುರದ ಜನಗಳಿಗೆ ತುಂಬ ಆನೆ ಮೇಲೆ ತುಂಬ ಪ್ರೀತಿ ಇದೆ, ಜೊತೆಗೆ ಕ್ರೇಜ್ ಇದೆ ಅವ್ರಿಗೆ. ಏನು ಫೋಟೋ ತೆಗಿಬೇಕು, ಅದನ್ನ ಫಾಲೋ ಮಾಡಬೇಕು, ಮರದ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡಬೇಕು. ನಮ್ಮಲ್ಲಿ ಜನಗಳು ಹೆಂಗೆ ಅಂದರೆ ಸರ್, ಅದು ರೋಡ್ ಸೈಡಲ್ಲೇ ನಿಂತಿದೆ ಅಂತಂದ್ರು ಅದ್ರ ಪಾಡಿಗೆ ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾರೆ ಹೊರತು ನಿಲ್ಲಿಸಿ ಒಂದು ಫೋಟೋ ಶೂಟ್ ಮಾಡಬೇಕು ಅನ್ನೋಷ್ಟು ಇಲ್ಲ, ಯಾರು ಹಿಂಸೆ ಕೊಡಲ್ಲ ನಮ್ಮ ಕಡೆ. ಅದು ಸ್ಪೆಷಲಿ ಅದಕ್ಕೋಸ್ಕರನೇ ನಮ್ಮ ಕಡೆ ಅಟ್ಯಾಕ್ ಮಾಡೋದು ಕಮ್ಮಿ. ಕರಿಯ ಎಷ್ಟು ವರ್ಷದಿಂದ ಇದಾನಂತ ಏನಾದ್ರು ಕೇಳಿದ್ರೆ? ಕರಿಯ ನಾವು ಈಗ ನೋಡ್ತೀವಿ, 1.5-2 ವರ್ಷದಿಂದ ನೋಡ್ತೀವಿ ಸರ್. 2 ವರ್ಷದಿಂದ. ಎಲ್ಲಿಂದ ಬಂದಾಗ ಗೊತ್ತಾಯ್ತಾ? ಇಲ್ಲ ಅವ್ನು ಮೋಸ್ಟ್ಲಿ ಇಲ್ಲಿಯವನೇ ಸರ್. ಅವನು ಇಲ್ಲಿಯವನೇ ಅಂತ ಹೇಳ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ ಸಕಲೇಶ್ಪುರ ಭಾಗದ ಆನೆಗಳಿಗೆ ನಮ್ಮಲ್ಲಿ ಹಿಂಗೆ ಕೊಂಬುಗಳು ದಂತಗಳು ಬರಲ್ಲ, ಉದ್ದ ಇರುವುದಿಲ್ಲ, ಉದ್ದದಂತ ಬರಲ್ಲ, ಚಿಕ್ಕದಿರುತ್ತೆ. ಚಿಕ್ಕದಂತ ಹೆವಿ ದೈತ್ಯಾಕಾರದ ಪರ್ಸನಾಲಿಟಿ. ಈ ಕರಡಿ ಟೈಪ್ ಗುಂಡಿಗೆ ಇರ್ತದೆ. ಇಲ್ಲಿದು ಹಿಂಗಲ್ಲ, ಇದು ದೈತ್ಯಾಕಾರದ ಕೊಂಬುಗಳೈತೆ. ಆನೆನೂ ದೈತ್ಯಕರವಾಗಿದೆ. ಇಲ್ಲಿ ಯಾರೇ ನೋಡ್ರು ಸರ್, ಈಗ ನೀವೀಗ ನಾವು ಬೇಕಾದ್ರೆ ಯಾರನ್ನ ದಾರಿ ಹೋಗೋರನ್ನ ಕರೆದು ಕೇಳಿದ್ರೆ ಇಲ್ಲೊಂದು ಆನೆ ಇರ್ತದೆ, ಹೆಂಗಿರುತ್ತೆ ಅದು ಕಪ್ಪು ಆನೆ ಉಂಟಲ್ಲ ಅದ ಅಂತ ಕೇಳ್ತಾರೆ. ಆ ಟೈಪ್ ಆಗ್ಬಿಟ್ಟಿದೆ ಅದಕ್ಕೆ. ಈಗ ಕರಿಯ ಕಪ್ಪು ಇದೆ ಕರಿಯ. ಸೊ ಅವನು ಯಾವತ್ತೂ ಯಾರನ್ನು ಹೊಡೆದಿಲ್ಲ, ಬಡದಿಲ್ಲ, ಏನು ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ. ನಾನು 1 ಗಂಟೆಯಿಂದ 2 ಗಂಟೆ ರಾತ್ರಿವರೆಗೂ ಓಡಾಡಿದ್ದೀನಿ. ಒಂದು ಸರಿ ನಾನು ಇಲ್ಲಿ ಅಲ್ಲೊಂದು ಕಾರ್ ನಿಂತಿದೆ, ಆ ಕಾರಿಂದ ಈಚೆಗೆ ನಾನು ಬರ್ಬೇಕಾದ್ರೆ ನಾನು ನಿಲ್ಲಿಸಿ ಫಾರೆಸ್ಟ್ ಚೆಕ್ ಮಾಡಿದ್ರು ಗಾಡಿನ. ನಾನೆಲ್ಲೋರು ನೈಟು ಏನೋ ಚೆಕ್ ಮಾಡ್ತಿದ್ದಾರೆ ಅಂತ ಜ್ಞಾನ ಮಾಡಿದೆ. ಲೇಡೀಸ್ ಇದ್ದರೆ ಹೋಗ್ಬಿಡಿ, ಆನೆ ರೋಡಲ್ಲಿದೆ ಅಂತ ಹೇಳಿದ್ರು. ರೋಡಲ್ಲಿದೆ ಹೋಗುತ್ತೆ ಅಂತ. ಅದನ್ನು ನೋಡಿ ಗಾಬರಿ ಬಿದ್ದು ಆ ಬಸವಣ್ಣನ ಹತ್ರನೇ ಗಾಡಿನ ರೋಡಲ್ಲಿ ಬೀಳಿಸಿದ್ರು ಬೈಕ್ನ. 1 ಗಂಟೆ ರಾತ್ರಿ, 12ರಿಂದ 1 ಗಂಟೆ ರಾತ್ರಿ ನಾನು ಕುಶಲನಗರದಿಂದ ಸೋಮಪೇಟೆಗೆ ಹೋಗ್ತಾ ಇದ್ದೆ. ಮತ್ತೆ ಒಂದು ಅರ್ಧ ಗಂಟೆ ಇಲ್ಲಿ ವೆಯ್ಟ್ ಮಾಡಿದ್ಮೇಲೆ ಹೇಳಿದ್ರು ಇಲ್ಲ ಹೋಗಿರ್ಬೋದು ಈಗ ಅಂತ. ನಾವು ಹೋಗುವಾಗಲೂ ಮೇಲೆ ಟರ್ನಲ್ಲೇ ಇತ್ತು. ಅದು ಮುಂದೆ ಒಂದು ಟರ್ನ್ ಇತ್ತು, ಆ ಟರ್ನಲ್ಲಿ ಇತ್ತು ಈ ಟರ್ನು. ಇಲ್ಲಿ ಈ ಟೆಂಪಲ್ ಇದೆ, ಬೈಕ್ ಬರ್ತಿದೆಯಲ್ಲ, ಬೈಕಿಂದ ಮುಂದೆ ಒಂದು ಟೆಂಪಲ್ ಕಾಣ್ತಿದೆಯಲ್ಲ ಸರ್, ಬಸವಣ್ಣನ ಕಲ್ಲು ಇದೆಯಲ್ಲ, ಅದರಿಂದ ಮುಂದೆ ಹೋಗೋದ್ರೆ ನಮ್ಮ ಸೋಮಪೇಟೆಗೆ ಲೆಫ್ಟ್ ಟರ್ನ್ ಇದೆ ಒಂದು, ಆ ಲೆಫ್ಟ್ ಟರ್ನಲ್ಲೇ ಇತ್ತು. ನಾನು ಆನೆ ಒಂದು 20-30 ಮೀಟರ್ ಇದೆ ಅನ್ಬೇಕಾದ್ರೆ ನಾನು ಗಾಡಿನ ಆಫ್ ಮಾಡಿ ಸೈಲೆಂಟ್ ಮಾಡಿದೆ. ಆನೆ ಲೆಫ್ಟ್ಗೆ ಹೋಯ್ತು, ನಾವು ಸೀದಾ ಹೋದೆ. ಕರಿಯ ಅಲ್ಲಿದ್ದ ಅಂತ ಹೇಳಿ ತುಂಬ ವಿಶೇಷ ಅಂದರೆ ನೀವು ಒಂದು ವಿಷಯ ಹೇಳಿದ್ರ 98 ಲಾಸ್ಟ್ ಕಾರ್ಯಾಚರಣೆ. ಏನು 94-95 ಸರ್ ಚಿಟ್ಟೆಪ್ಪ ಡಾಕ್ಟರ್ ಹೇಳ್ದಂಗೆ ಕಾರ್ಯಕೊಪ್ಪದಲ್ಲಿ 2 ಆನೆ ಸೆರೆ ಹಿಡಿದಿದ್ದೀವಿ ಅಂತ ಹೇಳಿದ್ದಾರೆ. ಅದರ ಮೇಲೆ ಸರ್ ನನಗೆ ಗೊತ್ತಿರಂಗೆ ಯಾವ ಕಾರ್ಯಾಚರಣೆಗಳು ನಮ್ಮ ಈ ಸರೌಂಡಿಂಗಲ್ಲಿ ನಡೆದಿಲ್ಲ, ಇಲ್ಲಿವರೆಗೆ ನಡೆದಿಲ್ಲ. ಆಮೇಲೆ ಯಾರು ಜನನೂ ಒತ್ತಾಯ ಮಾಡಿಲ್ಲ, ಇಲ್ಲ ಆನೆ ಹಿಡಿಬೇಕಂತ ಹೇಳಿ. ಈಗ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಏನಾಗುತ್ತೆ ಗೊತ್ತಾ, ಸ್ಟ್ರೈಕ್ ಮಾಡ್ತಾರೆ, ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಇಲ್ಲಿ ಆ ರೀತಿ ಆಗಿತ್ತಾ? ಇಲ್ಲಿ ಕರ್ಣನ ಹಿಡಿಯುವತ್ತಿಗೆ ಕರ್ಣನ ಹಿಡಿಬೇಕಾದ್ರೆ ಆಗಿಲ್ಲ ಸರ್, ಈ ಸರೌಂಡಿಂಗಲ್ಲಿ ಆಗಿಲ್ಲ.
ಏನು ನಮ್ಮ ಈ ಎಡನಾಡು ಏನಿದೆ ಇಲ್ಲಿಂದ ಮಡಿಕೇರಿ ಸರೌಂಡಿಗೆ ಆಗಿಲ್ಲ. ಇದರಿಂದ ಆಚೆಗೆ ಸರ್ ಬಾಣಾವರ ಅಂತಿದೆ ರಿಸರ್ವ್ ಫಾರೆಸ್ಟು, ಅಲ್ಲಿ ಸ್ಟ್ರೈಕ್ಗಳಾಗಿದೆ, ಪರಿಹಾರಕ್ಕೋಸ್ಕರ ಸ್ಟ್ರೈಕ್ ಮಾಡಿದ್ದಾರೆ, ಫಾರೆಸ್ಟ್ ಆಫೀಸ್ ಮುಂದೆ ಧರಣಿ ಕೋರ್ಸ್ ನಡೆದಿದ್ದಾರೆ. ಅಂದ್ರೆ ಕಾಜೂರು ಕಾರಣ ಕರಿಯನ್ಗೋಸ್ಕರ ಯಾವತ್ತೂ ಆಗಿಲ್ಲ. ಇಲ್ಲ. ನೋಡ್ಬೋದು ಅತಿ ಹೆಚ್ಚು ಆನೆ ಓಡಾಡೋದು ಅಂತ ಹೇಳಿದ್ರೆ ಒಂದು ಕಡೆ ಸೋಮಾರ್ಪೇಟೆ, ಆ ಭಾಗದಲ್ಲಿ ಹಾಸನ ಇದೆ, ಸೊ ಈ ಭಾಗದಲ್ಲಿ ಕೊಡಗು ಇದೆ, ಸೊ ಮಧ್ಯಭಾಗದಲ್ಲಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನೀವು ಮೊನ್ನೆ ಕಾಜೂರು ಕರ್ಣನ ಬಗ್ಗೆನೂ ನೀವು ಕೇಳಿದ್ರ. ಅದೇ ರೀತಿ ಹಿಂಭಾಗದಲ್ಲಿ ಇರುವಂಥದ್ದೇ ಕರಿಯ ಆನೆ, ಇಲ್ಲಿ ಓಡಾಡುವಂಥವನು. ಈ ಕರಿಯ ತುಂಬ ಅದ್ಭುತವಾದ ಆನೆ, ಯಾರಿಗೂ ಏನನ್ನೂ ಮಾಡಿಲ್ಲ ಅನ್ನುವಂಥದ್ದು ವಿಶೇಷ ಇರುವಂಥದ್ದು. ಆದರೆ ಇದೇ ಆನೆಯನ್ನು ತುಂಬ ಸುಂದರವಾದ ಆನೆ, ಕೊಡಗಿನ ಫ್ರೈಡ್ ಅಂತಾರೆ ಕರಿಯನ್ನ, ಅಂದ್ರೆ ಕೊಡಗಿನ ಹೆಮ್ಮೆ ಅಂತೀರಾ? ಕೊಡಗಿನ ಎಮ್ಮೆ ಸರ್, ನಮಗೆ ಎಮ್ಮೆ ಅವನು. ಈಗ ಹಾಸನಕ್ಕೆ ಭೀಮ ಹೆಂಗಿದ್ದಾನೆ ನಮಗೆ ಕರಿಯ ಎಮ್ಮೆ. ಕರಿಯ ಕೊಡಗಿನ ಹೆಮ್ಮೆ. ಈ ಹೆಮ್ಮೆಯನ್ನು ಹಿಡಿತಾರನ್ನುವಂಥದ್ದು ಈ ಪ್ರಾಣಿ ಪ್ರಿಯರಲ್ಲಿ ಆತಂಕ ಇದೆ. ತಮ್ಮ ಹೆಸರೇನು ಸರ್? ರಘು ಅಂತ ಸರ್. ರಘು ಅವರು ಇದ್ದಾರೆ, ಹಾಗೆ ಶಶಿಕುಮಾರ್ ಅವರು ಇದ್ದಾರೆ. ಇನ್ನೇ ಹಿಡಿಬಾರ್ದು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವನು ಯಾರ ಮೇಲೂ ದಾಳಿ ಮಾಡಿಲ್ಲ, ಒಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿಲ್ಲ, ಜೀವ ಹಾನಿ ಮಾಡಿಲ್ಲ. ಇನ್ನೊಂದೇನಂತ ಹೇಳಿದ್ರೆ ಕರಿಯನ್ನ ಸಂತತಿ ಬೆಳಿಬೇಕು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಕರಿಯ ದೈತ್ಯಾಕಾರದ ಆನೆ, ತುಂಬ ಸುಂದರವಾದ ಆನೆ. ಈಗ ಭೀಮನ ಸಂತತಿ ಬೆಳಿಬೇಕು ಅಂತ ಹಾಸನಲ್ಲಿ ಹೇಗಿದೆ, ಎಲ್ಲರಿಗೂ ಆಸೆ ಇದೆ, ಆ ಥರ ನಮಗೂ ಆಸೆ ಇದೆ. ಇಲ್ಲಿ ಕರಿಯನ ಸಂತತಿ ಬೆಳಿಬೇಕಿಲ್ಲಿ, ಕರಿಯನ್ನು ಸ್ವಚ್ಛಂದವಾಗಿರಬೇಕು. ಯಾಕೆ ಅದನ್ನ ಹಿಡಿದು ಕ್ರಾಲಿಗೆ ತೊಗೊಂಡಾಗ ಹಾಕಿದ್ರೆ ಅದನ್ನ ಪಳಗಿಸಿ ಅದನ್ನ ಹೊರಗಡೆ ತೆಗಿಬೇಕು 1 ವರ್ಷ ಆಗುತ್ತೆ. ಅದ್ರ ಮೇಲೆ ಅವನಿಗೆ ಸಿಗೋಂಥದ್ದು ಸರಸ ವಿತ್ ಒಂದು ವೀರ 3 ಆನೆ ಸಿಗ್ಬೋದು ಸರ್. ಈ ಕ್ಯಾಂಪ್ಗಳಲ್ಲಿ ಏನೇ ಇದ್ದರೆ ಒಂದು ಕ್ಯಾಂಪಲ್ಲಿ 2 ರಿಂದ 3 ಹೆಣ್ಣಾನೆಗಳಿರ್ಬೋದು. ಬಟ್ ಅವನು ಸ್ವತಂತ್ರವಾಗಿ ಇಲ್ಲಿದ್ದರೆ ಅವನು 10-20 ಹೆಣ್ಣಾನೆಗಳ ಜೊತೆ ಮೀಟಿಂಗ್ ಮಾಡ್ಬೋದು ಮಧ್ಯದಲ್ಲಿ ಬಂದಾಗ. ಅಂದರೆ ಕರಿಯನ ಸಂತತಿ ಬೆಳೆಯುತ್ತೆ. ಬೃಹತ್ತಾಕಾರದ ಆನೆಗಳು ಸಿಗಬೇಕು ಅಂದರೆ ನೆಕ್ಸ್ಟ್ ಕರಿಯನ ಸಂತತಿ ಬೆಳಿಬೇಕು. ಇದು ನಮ್ಮ ಆಸೆ. ಅದರ ಅರ್ಥ ಇಲ್ಲಿ ಹೆಣ್ಣಾನೆಗಳು ಸುಮಾರು ಇದಾವೆ. ಇದೆ. ಅವನ ಪಾಡಿಗೆ ಅವನು ಓಡಾಡ್ಕೊಂಡಿರ್ತಾನೆ. ಭೀಮನ್ ಬಗ್ಗೆ ಹೇಗೆ ಕೇಳಿದ್ರೆ ಹಾಗೆ ಕರಿಯನ್ ಬಗ್ಗೆ ತುಂಬಾ ವಿಶೇಷ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮಲ್ಲಿ ಕಾಮೆಂಟ್ಸ್ಗಳನ್ನು ಹಾಕಿದ್ರು. ಆ ಕರ್ಣ ಅನ್ನೋ ಆನೆ ಸುಮಾರು ಜನರನ್ನ ಹೊಡೆದಿತ್ತು ಅಂತೇಳಿ. ಹೀಗಾಗಿ ನಾನು ಸ್ಥಳೀಯರನ್ನೇ ಭೇಟಿಯಾಗ್ಲಿಕ್ಕೆ ಬಂದೆ ಕರ್ಣ ಮತ್ತೆ ಕರಿಯನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆ ರೀತಿ ಯಾವುದೂ ಆಗಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ವಿಶೇಷವಾಗಿ ಆನೆನೇ ಹಿಡಿಬಾರ್ದಿತ್ತು ಅನ್ನುವಂಥ ಒತ್ತಾಯ ಹೊತ್ತಿಗೆ ಯಾಕೆ ಹಿಡಿದ್ರು ಗೊತ್ತಿಲ್ಲ, ನೋಡುವ ಏನಂತ ಹೇಳಿ ಮುಂದೆ ಅಂತ ಹೇಳಿ. ವಿಶೇಷವಾಗಿ ನೀವು ನಮ್ಮ ಜೋಡಿ ಮಾತಾಡಿದ ಧನ್ಯವಾದ ಇವರೇ. ಥ್ಯಾಂಕ್ ಯು.